ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಜನರ ಸಹಕಾರ ಅತ್ಯಗತ್ಯವಿದೆ ಎಂದು ಬಿಇಒ ಕೆಎಸ್ ಸುರೇಶ್ ಹೇಳಿದರು. ಚಳ್ಳಕೆರೆ ತಾಲೂಕಿನ ಚೌಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುವೈತ್ ಕನ್ನಡ ಒಕ್ಕೂಟ ಕ್ಷಮಾಭ್ಯುದಯ ಸಂಘ ನಿರ್ಮಿಸಿದ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಕುವೈತ್ನಲ್ಲಿ ಉದ್ಯೋಗದಲ್ಲಿದ್ದು ಮರಳಿ ತಾಯ್ನಾಡಿಗೆ ಬಂದಿರುವ ನೌಕರಸ್ಥರು ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿರುವುದು ಮಾದರಿಯಾಗಿದೆ. ಈಗಾಗಲೇ 26 ಶಾಲೆಗಳನ್ನು ದತ್ತು ಪಡೆದು ಸ್ಮಾರ್ಟ್ ಕ್ಲಾಸ್ಗೆ ಪೂರಕ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸ್ಪರ್ಧಾ ಪರೀಕ್ಷೆಗೆ ತಯಾರು ನಡೆಸಲು ಇಂತಹ ಸೌಲಭ್ಯಗಳು ಅನುಕೂಲಕರವಾಗಿವೆ ಎಂದು ತಿಳಿಸಿದರು. ಪರಿಕರಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಮಕ್ಕಳಿಗೆ ಬೋಧನಾ ಮಾಡಲು ಶಿಕ್ಷಕರಿಗೆ ತರಬೇತಿ ನೀಡಲಾಗುವುದು ಎಂದು ಅವರು ತಿಳಿಸಿದರು. ಸಂಸ್ಥೆಯ ಅಧ್ಯಕ್ಷರಾದ ವಿವೇಕ್ ಬಿ ವಾಣಿ ಮಾತನಾಡಿ, 1984ರಲ್ಲಿ ಸ್ಥಾಪನೆಯಾದ ಕುವೈತ್ ಕನ್ನಡ ಕೂಟ ಕೆಕೆಕೆ ಮತ್ತು 2018ರಲ್ಲಿ ಪ್ರಾರಂಭವಾದ ಸಮಾಜಮುಖಿ ಅಂಗಸಂಸ್ಥೆ ಕನ್ನಡ ಕುವೈತ್ ಕೂಟ ಕ್ಷಮಾಭ್ಯುದಯ ಸಂಘ ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲ ಕುವೈತ್ ಹಾಗೂ ಕರ್ನಾಟಕದಲ್ಲಿ ಕನ್ನಡ ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣ ಮತ್ತು ಸಮಾಜಮುಖಿ ಕಾರ್ಯಗಳನ್ನು ಅಗ್ರಗಣ್ಯ ವೇದಿಕೆ ಆಗಿ ತಲೆ ಎತ್ತಿದೆ. ಕನ್ನಡಿಗರನ್ನು ಒಗ್ಗೂಡಿಸುವ ಸೇತುವೆ ಹಾಗೂ ಸಾಂಸ್ಕೃತಿಕ ಮತ್ತು ಸೇವೆಯ ಸಿಂಹದ್ವಾರವಾಗಿ ಕೆಕೆಕೆಡಬ್ಲ್ಯೂ ಕೇವಲ ಒಂದು ಸಂಘಟನೆಯ ಮಾತ್ರವಲ್ಲ, ಸಾವಿರಾರು ಜೀವಗಳಿಗೆ ಆಶಾ ಕಿರಣವಾಗಿ ಪರಿಣಮಿಸಿದೆ. ಈ ವರ್ಷ 41ನೇ ವರ್ಷದ ಸಂಭ್ರಮದಲ್ಲಿ ನಾವು ಹೆಮ್ಮೆಯ ನಮ್ಮ ಸಾಧನೆಗಳನ್ನು, ಕಾರ್ಯಕ್ರಮಗಳನ್ನು ಮತ್ತು ಸಮಾಜಮುಖಿಯ ಚಟುವಟಿಕೆಗಳನ್ನು ಹಂಚಿಕೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಹಾಗೂ ಕುವೈತ್ ಕನ್ನಡ ಕೂಟ ಕ್ಷಮಾಭ್ಯುದಯ ಸಂಘದ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಇದ್ದರು.